ಮೆಸೇಜ್ ಅರ್ಥಾತ್ ಕೊಳಕು ಮೆಸೇಜ್ ಹಾಕ್ತಿದ್ದ ದರ್ಶನ್ ಫ್ಯಾನ್ಸ್ ಅರೆಸ್ಟ್ ಆಗಿದ್ದಾರೆ. ನಟಿ ರಮ್ಯಾಗೆ ಅಶ್ಲೀಲ ಕಾಮೆಂಟ್, ಇಬ್ಬರ ಬಂಧನವಾಗಿದೆ. 43 ಅಕೌಂಟ್ಗಳನ್ನು ಉಲ್ಲೇಖ ಮಾಡಿ ದೂರು ನೀಡಿದ್ದ ನಟಿ ರಮ್ಯಾರಿಗೆ ಅತ್ಯಂತ ಅಶ್ಲೀಲ ಮೆಸೇಜ್ಗಳನ್ನು ಕಳುಹಿಸಲಾಗ್ತಾ ಇತ್ತು. ಅದು ಕೂಡ ದರ್ಶನ್ ಫ್ಯಾನ್ಸ್ಗಳು. ಅವರಿಬ್ಬರನ್ನು ಕೂಡ ಈಗಾಗಲೇ ಸಿಸಿಬಿ ಪೊಲೀಸರು ಭುಜಕ್ಕೆ ಕೈ ಹಾಕಿ ಬಾರ್ ಸ್ಟೇಷನ್ಗೆ ಅಂತ ಎಳ್ಕೊಂಡು ಬಂದಿದ್ದಾರೆ. 43 ಅಕೌಂಟ್ಗಳನ್ನು ಉಲ್ಲೇಖ ಮಾಡಿ ದೂರು ನೀಡಿದ್ದ ನಟಿ ರಮ್ಯಾ ಸಿಸಿಬಿ ಪೊಲೀಸರಿಂದ ಮಿಂಚಿನ ಕಾರ್ಯಾಚರಣೆ. ಎಲ್ಲೋ ಕೂತು ಏನೋ ಬರೆದು ಹಾಕೋದಲ್ಲ, ಸ್ಟೇಷನ್ಗೆ ಬಂದು ಉತ್ತರ ಹೇಳಿ, ಏನು ಮಾಡೋದಕ್ಕಾಗಲ್ಲ ಎಂದವರಿಗೆ ಮಂಗಳಾರತಿಯಾಗಿದೆ. 11 ಜನರ ನಿಖರ ಮಾಹಿತಿ ಸಂಗ್ರಹಿಸಿದ ಸಿಸಿಬಿ ಹೆಣ್ಣು ನಿಂದಕರಿಗೆ ತಕ್ಕ ಕ್ರಮ ಆಗಿದೆ ಎಂದ ನಟಿ ರಮ್ಯಾ. ಹೆಣ್ಣು ನಿಂದಕರಿಗೆ ಯಾವುದೇ ಹೆಣ್ಣು ಮಕ್ಕಳಿಗೂ ತಪ್ಪು ಸಂದೇಶ ಕಳುಹಿಸಬಾರದು. ಎಲ್ಲೋ ಕೂತು ಹೆಣ್ಣು ಮಕ್ಕಳಿಗೆ ಕಾನೂನು ಯಾರನ್ನೂ ಬಿಡೋದಿಲ್ಲ, ಬಿ ಕೇರ್ಫುಲ್ ಎಂದ ನಟಿ ರಮ್ಯಾ. ಯಾರನ್ನು ಕೂಡ ಕಾನೂನು ಬಿಡೋದಿಲ್ಲ. ಕೆಟ್ಟ ಮೆಸೇಜ್ ಹಾಕಿದ್ದ ದರ್ಶನ್ ಫ್ಯಾನ್ಸ್ ಅರೆಸ್ಟ್ ಆಗಿದ್ದಾರೆ. ಈಗ ಹೇಳಿ ಡಿ ಬಾಸ್ ಅಂತ ಸ್ಟೇಷನ್ ಅಲ್ಲಿ ಕೂತ್ಕೊಂಡು, ಡಿ ಬಾಸ್ ಬಂದು ಜಾಮೀನು ತಗೊಂಡೋಗಿ ಡಿ ಬಾಸ್ ಅಂತ ಹೇಳಿ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಹೇಳಿ ನೋಡೋಣ. ಯಾರು ಬರೋದಿಲ್ಲ. ನಿಮ್ಮ ಕೈ ನಿಮ್ಮ ತಲೆ ಮೇಲೆ. ಡಿ ಬಾಸು ಇಲ್ಲ, ಆ ಬಾಸು ಇಲ್ಲ. ಡಿ ಬಾಸು ಪಾಪ ನಾಟ್ ರೀಚ್ ಫ್ಲೈಟ್ ಮಾಡಲ್ ಹಾಕೊಂಡು ಮನೇಲಿ ಕೂತ್ಕೊಂಡಿದ್ದಾರೆ. ಫೋನ್ ಮಾಡಿ ಡಿ ಬಾಸಿಗೆ. ನಿಮ್ಮ ಅಭಿಮಾನ, ನಿಮ್ಮ ಆರಾಧನೆಗಳು ನಿಮ್ಮ ಮನೋಮಂದಿರದಲ್ಲಿ ಮಾತ್ರ. ನಿಮ್ಮ ಮನೋಮಂದಿರದಲ್ಲಿ ಅದನ್ನ ಅಲ್ಲಿ ಡಿ ಬಾಸ್ದು ಬೇಕಾದರೆ ಟ್ಯಾಟೋ ಹಾಕ್ಕೊಳ್ಳಿ, ಇಲ್ಲ ಇನ್ನೊಬ್ರದ್ದು ಬೇಕಾದರೆ ಹಾಕ್ಕೊಳ್ಳಿ, ಯಾರು ಕೇಳೋದಿಲ್ಲ. ಆದರೆ ಮತ್ತೊಂದು ಹೆಣ್ಣು ಮಕ್ಕಳ PMಗೆ ಹೋಗಿ ಆಕೆಯನ್ನು ನಿಂದಿಸೋದಕ್ಕೆ ರೈಟ್ಸ್ ಯಾರು ಕೊಟ್ಟಿದ್ದು ನಿಮಗೆ? ನೀವು ಡಿ ಬಾಸ್ ಫ್ಯಾನ್ಸ್ಗಳು ಅಂಥೇಳಿ ಏನಾದರೂ ಕಾನೂನಿನಲ್ಲಿ ನಿಮಗೇನಾದರೂ ಸಪ್ರೇಟ್ ಸಿದ್ಧಾಂತಗಳಿದಾವ? ಸಪ್ರೇಟ್ ಏನಾದರೂ ಕಾನೂನಿದಾವ? ನಟಿ ರಮ್ಯಾ ಕಿಡಿಕಾರಿದ್ರು. 43 ಅಕೌಂಟ್ಗಳಲ್ಲಿ ರಾತ್ರಿ ಹಗಲನ್ನದೇ ಈ ಡಿ ಬಾಸ್ ಫ್ಯಾನ್ಸ್ಗಳಿಗೆ ರಾತ್ರಿ ಇಡೀ ನಿದ್ದೆ ಇಲ್ವಾ ಅಂತ 3:30 ಬೆಳಗಿನ ಜಾವೆಲ್ಲ ಮೆಸೇಜ್ ಮಾಡೋದಂತೆ, ಕೆಟ್ಟ ಸಂದೇಶಗಳನ್ನು ಕಳಿಸೋದು. ತನ್ನ ಡಿ ಬಾಸ್ ಅನ್ನ ಸಮರ್ಥನೆ ಮಾಡಿಕೊಂಡು ಮತ್ತೊಬ್ಬರನ್ನ ಕೆಣಕೋದು ಅಂದ್ರೆ ಅದಕ್ಕೊಂದು ಅರ್ಥ ಇಲ್ವೇನ್ರಿ? ಅಂಧವಿಶ್ವಾಸ, ಅಂಧಾಭಿಮಾನ, ಮಿತಿ ಮೀರಿದ ಅಂಧಾಭಿಮಾನ. ಡಿ ಬಾಸಿಗೆ ನೀವು ಕರೆಕ್ಟ್ ಆದಂತಹ ಫ್ಯಾನ್ಸ್ಗಳಾಗಬೇಕಾ? ಡಿ ಬಾಸ್ ರಿಲೀಸ್ ಆಗೋದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ. ಡಿ ಬಾಸ್ ರಿಲೀಸ್ ಆಗಬೇಕು ಅಂತ ಹೇಳಿ ರಕ್ತದಾನ ಶಿಬಿರ ಮಾಡಿ. ಡಿ ಬಾಸ್ ರಿಲೀಸ್ ಆಗಬೇಕು ಅಂತ ಹೇಳಿ ವೃದ್ಧಾಶ್ರಮಕ್ಕೆ ಹೋಗಿ ವೃದ್ಧೆಯರಿಗೆ ಏನಾದರೂ ಆಹಾರ ವಿತರಣೆ ಮಾಡಿ. ಆಗ ಮೆಚ್ಕೋತೀವಿ. ಅದು ಬಿಟ್ಟು ಟ್ರೋಲ್ ಪೇಜ್ಗಳನ್ನು ಮಾಡ್ಕೊಂಡು ನಟಿ ರಮ್ಯಾನ ಕೆಣಕ್ತಾ, ಮತ್ತೊಬ್ಬರನ್ನ ಕೆಣಕ್ತಾ ಹಿಂಗೆ ಕಾಲ ಕಳೆಯೋದಲ್ಲ. ಕೆಟ್ಟ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಂತಹ ಡಿ ಬಾಸ್ ಅಭಿಮಾನಿಗಳನ್ನು ಸಿಸಿಬಿ ಪೊಲೀಸರು ಎಳ್ಕೊಂಡು ಬಂದಿದ್ದಾರೆ. 11 ಜನರ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಅಂತೇಳಿ ಸಿಸಿಬಿ ಪೊಲೀಸರ ರಿಪೋರ್ಟ್ ಕೂಡ ಇದೆ. ಏನೂ ಮಾಡೋದಕ್ಕಾಗಲ್ಲ ಅಂಥೇಳಿ ಕಮೆಂಟ್ ಆಗ್ತಾ ಇದ್ರು, ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ. ಈಗ ಸಿಸಿಬಿ ಪೊಲೀಸರು ಚೆನ್ನಾಗಿ ಮಾಡ್ತಾರೆ. ಸ್ಟೇಷನ್ನಲ್ಲಿ ಕರ್ಕೊಂಡು ಹೋಗಿ ಎನ್ಕ್ವೈರಿ ಮಾಡ್ತಾರೆ. ಎಲ್ಲಿ ಕೂತ್ಕೊಂಡು ಮಾಡಿದ್ದೆ, ಕೂತ್ಕೊಂಡಾಗ ಗಂಟ್ಲು ಕೆಳಗೆ ಏನಾದರೂ ಇಳಿಸ್ಕೊಂಡಿದ್ದ ಎಲ್ಲ ಕೇಳ್ತಾರೆ. ನಟಿ ರಮ್ಯಾರ ನೆನಪಾಗಿದ್ದು ಹೆಂಗೆ ಅಂತಲೂ ಕೇಳ್ತಾರೆ. ಸೊ ಸಿಸಿಬಿ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ ಪರಿಸ್ಥಿತಿಗೆ ನಟ ದರ್ಶನ್ ಅಭಿಮಾನಿಗಳು ಬಂದಿರೋದು ನಿಜಕ್ಕೂ ವಿಪರ್ಯಾಸ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.